ಬಳ್ಳಾರಿಯಲ್ಲಿ ನಡೆದಂತ ಘಟನೆ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಬಿಟ್ಟು ತಮ್ಮ MLA ಕಾಪಾಡುವುದರಲ್ಲಿ ಬಹಳ ಬ್ಯುಸಿ ಆಗಿದೆ. ಬಹಳ ಪ್ರಮುಖವಾಗಿ ಅತ್ಯಂತ ಸ್ಪಷ್ಟವಾಗಿ ಮಾಧ್ಯಮದಲ್ಲಿಯೂ ಬಂದಿದೆ, ನನಗೆ ಮಾಹಿತಿಯೂ ಇದೆ ಬೇರೆ ಬೇರೆ ಮೂಲಗಳಿಂದ. ಆ ಗುಂಡು ತಗುಲಿ ಯಾರೋ ವ್ಯಕ್ತಿ ಸತ್ತಿದ್ದಾನೆ, ಅದು ಪೊಲೀಸರ ಗುಂಡಿನಿಂದ ಅಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಮತ್ತು ಜನಾರ್ದನ್ ರೆಡ್ಡಿ ಇರಲಿ ಯಾರೇ ಇರಲಿ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಪರ್ಸನ್, ಅವ್ರ ಮನೆ ಮುಂದೆ ಹೋಗಿ ಗಲಾಟೆ ಮಾಡ್ಲಿಕ್ಕೆ 8 ಜನ ಸೇರೋ ಅವಶ್ಯಕತೆ ಏನಿತ್ತು? ಜನಾರ್ದನ್ ರೆಡ್ಡಿ ಅಂತೂ ಇರಲಿಲ್ಲ, ಗಂಗಾವತಿಯಲ್ಲಿ ಇದ್ರು, ವಿಚ್ ಇಸ್ ಪ್ರೂವ್ಡ್ ಬಿಯಾಂಡ್ ಡೌಟ್. ಅಲ್ಲಿ ಗಲಾಟೆ ಮಾಡೋ ಅವಶ್ಯಕತೆ ಏನಿತ್ತು? ಆ ನಂತರ ಆಯ್ತಪ್ಪ ಗಲಾಟೆ ಮಾಡಿದ್ರು. ಪ್ರೈವೇಟ್ ಗನ್ಮನ್ಗಳು ಅವರು ಗುಂಡು ಹಾರಿಸ್ತಾರೆ, ಫೈರ್ ಮಾಡ್ತಾರೆ, ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂದ್ರೆ ಸರ್ಕಾರ ಏನ್ ನಡೆಸಿದ್ದೆ ಅಂತ? ವಾಟ್ ಗವರ್ಮೆಂಟ್ ಈಸ್ ಡೂಯಿಂಗ್? ತಪ್ಪು ಯಾರ್ದಿದೆ ಓಕೆ, ನೀವು ಕಂಡುಹಿಡಿರಿ, ದಟ್ಸ್ ಆಲ್ಸೋ. ನಾನು ಅಂದ್ರೆ ಬಹಳ ಉದಾರವಾಗಿನೇ ನಾನು ಹೇಳ್ತೀನಿ, ನೀವು ತಪ್ಪು ಯಾರ್ದಿದೆ ಯು ಕ್ಯಾನ್ ಫೈಂಡ್ ಔಟ್. ಅವರು ಯಾರ ಗನ್ಮನ್ಗಳು, ಅವರಿಗೆ ಲೈಸೆನ್ಸ್ ಇದ್ದ ಗನ್ಗಳಿಂದ ಅವರು ಫೈರ್ ಮಾಡಿದಾರ, ಲೈಸೆನ್ಸ್ ಇರದೇ ಇದ್ದಿದ್ದರಲ್ಲೇ ಮಾಡಿದಾರ? ಮತ್ತು ಜನಾರ್ದನ್ ರೆಡ್ಡಿ ಮನೆಗೆ ಯಾಕೆ ಅವರು ಗುಂಡು ಹಾರಿಸಿದ್ರು? ಮತ್ತು ತಕ್ಷಣ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರ ಮೇಲೆ ನೀವು FIR ಮಾಡ್ತೀರಿ. ಶಾಸಕನ ಮೇಲೆ ಮಾಡಬೇಕು ಅಂತಂದ್ರೆ ನಿಮಗೆ ಒತ್ತಾಯ ಮಾಡಬೇಕಾಗ್ತದೆ ಎಲ್ಲರೂ. ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಹ್ಯಾಪನಿಂಗ್? ಎರಡನೇದ್ದು, 2ನೇ ವಾಲ್ಮೀಕಿ ಪುತ್ಥಳಿಗೆ ಇನ್ನೂ ಪರ್ಮಿಷನ್ನೇ ಸಿಕ್ಕಿಲ್ಲ. 2ನೇ ವಾಲ್ಮೀಕಿ ಪುತ್ಥಳಿ ಕೂಡಿಸೋದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ. ಯಾವ್ದಾದ್ರು ಜಾಗದಲ್ಲಿ ಯಾವ್ದಾದ್ರು ಊರಿನಲ್ಲಿ 2 ವಾಲ್ಮೀಕಿ ಪುತ್ಥಳಿ ಕೂಡಿಸ್ತಾರೆ, ನಂದೇನು ಅಬ್ಜೆಕ್ಷನ್ ಇಲ್ಲ ಅದಕ್ಕೆ. ವಾಲ್ಮೀಕಿ ಈ ದೇಶಕ್ಕೆ ರಾಮಾಯಣವನ್ನ ಕೊಟ್ಟಂತ ಒಬ್ಬ ಬಹುದೊಡ್ಡ ವ್ಯಕ್ತಿ, ಎಷ್ಟು ಮೂರ್ತಿಗಳನ್ನ ಕೂಡಿಸಿದ್ರು ಅದಕ್ಕೆ ಏನೂ ಅಭ್ಯಂತರ ಇಲ್ಲ. ಆದ್ರೆ ಅದಕ್ಕೆ ಪರ್ಮಿಷನ್ನು ಇತ್ಯಾದಿ ಎಲ್ಲ ತೆಗೆದುಕೊಂಡು ಕಾನೂನುಬದ್ಧವಾಗಿ ಸರ್ಕಾರಿ ಕಾರ್ಯಕ್ರಮವನ್ನ ಮಾಡಬೇಕು. ನನಗೆ ಗೊತ್ತಿರೋ ಮಟ್ಟಿಗೆ ಅದಕ್ಕೆ ಮಹಾನಗರ ಪಾಲಿಕೆ ಪರ್ಮಿಷನ್ ಸಿಕ್ಕಿರಲಿಲ್ಲ ಇನ್ನು. ತರಾತುರಿಯಲ್ಲಿ ಅದನ್ನು ಉದ್ಘಾಟನೆ ಮಾಡೋದಕ್ಕೆ ಹೋಗಿ 2ನೇ ಸ್ಟ್ಯಾಚ್ಯೂ ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ಹೋಗ್ಲಿಕ್ಕೆ ಬರಲಾರದಂಗೆ ಬ್ಯಾನರ್ ಹಾಕುವುದು, ಆ ನಂತರ ಅದು ತಪ್ಪಾಗಿದೆಯೋ ಒಪ್ಪಾಗಿದೆಯೋ, ಇವ್ರು ತಪ್ಪಿದೆಯೋ ಅವ್ರು ತಪ್ಪಿದೆಯೋ, ನೀವು ಫೈರ್ ಮಾಡೋದಂದ್ರೆ ಏನರ್ಥ ಇದೆ? ಸರ್ಕಾರ ನಿಷ್ಪಕ್ಷಪಾತವಾಗಿ ಅಲ್ಲಿದ್ದಂತ ಯಾವನೋ ಸತೀಶ್ ರೆಡ್ಡಿನೋ ಏನೋ ಹೆಸರು ಹೇಳ್ತಾರೆ, ಅವನು ಯಾರು? ಇವನು ಭರತ್ ರೆಡ್ಡಿ MLA. ಇವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಶಾಂತಿ ಇರ್ಬೇಕಂತ ಬಿಟ್ಟಿದ್ದೀನಿ, ಇಲ್ಲ ಜನಾರ್ದನ್ ರೆಡ್ಡಿ ಮನೆ ಸುಟ್ಟು ಹಾಕ್ತಾ ಇದ್ದ ಅಂದ್ರೆ ಇದು ಇಂಡಿಕೇಶನ್ ಅವ್ರ ಸಪೋರ್ಟರ್ಸ್ಗೆ ಸುಟ್ಟು ಹಾಕ್ರಿ ಅಂತ.